ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಆರೋಪ. ಶಿವಮೊಗ್ಗದ ಚಿಕ್ಕ ಜೋಗಿಹಳ್ಳಿಯಲ್ಲಿ ಗಲಾಟೆ. ಹಲ್ಲೆಗೆ ಪ್ರಮುಖ ಕಾರಣವೇನು? ಬೆತ್ತಲೆ ಮಾಡಿ ಹಲ್ಲೆ. ನೋಡಿ, ಆಡು ಮೇಯಿಸ್ತಾ ಇದ್ದಂತ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದಂತ ಆರೋಪ ಕೇಳಿ ಬಂದಿದೆ. ಬಹಳಷ್ಟು ಗಂಭೀರವಾದಂತ ಆರೋಪ ಇದು. ಹಲ್ಲೆ ಆರೋಪಿ ತೋಟದ ಮಾಲೀಕ ಅರುಣ್ ಎಸ್ಕೇಪ್ ಆಗಿದ್ದಾನೆ. ಶಿವಮೊಗ್ಗದ ಚಿಕ್ಕ ಜೋಗಿಹಳ್ಳಿಯಲ್ಲಿ ಆದಂತ ದುರಂತ ಘಟನೆ ಇದು. ಇಡೀ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಶಿಕಾರಿಪುರ ತಾಲೂಕಿನ ಚಿಕ್ಕ ಜೋಗಿಹಳ್ಳಿ ಗ್ರಾಮ ತೋಟದಲ್ಲಿ ಆಡು ಮೇಯಿಸ್ತಾ ಇದ್ದಿದ್ದಕ್ಕೆ ಪ್ರಶ್ನೆ ಮಾಡಿ ಅದಕ್ಕೆ ಹಲ್ಲೆ ಮಾಡಿದ್ದಾನಂತೆ ತೋಟದ ಮಾಲೀಕ. ಆ ವ್ಯಕ್ತಿ ಹೆಸರು ಅರುಣ್. ಫೆಬ್ರವರಿ 23ನೇ ತಾರೀಕು ಆದಂತ ಗಲಾಟೆಯ ಬಗ್ಗೆ ಈಗ ಹೇಳಿಕೆ ದಾಖಲಾಗಿದೆ. ಈ ಘಟನೆ ನಡೆದು 2 ದಿನಗಳ ಮೇಲೆ ಶಿಕಾರಿಪುರ ಠಾಣೆಯಲ್ಲಿ ದೂರು ದಾಖಲಾಗಿರುವುದು. ಅಂದ್ರೆ 25ನೇ ತಾರೀಕು ಕೇಸ್ ದಾಖಲಾಗಿದೆ. 23ಕ್ಕೆ ಗಲಾಟೆ ಆಗಿದೆ. ಜಾತಿಯನ್ನ ಹೀಯಾಳಿಸಿ ಬೈದಿದ್ದಾರೆ ಅಂತ ದೂರು ಕೊಡಲಾಗಿದೆ. ಶಿಕಾರಿಪುರ ತಾಲೂಕು ಆಸ್ಪತ್ರೆಗೆ ಆ ಮಹಿಳೆ ಸದ್ಯಕ್ಕೆ ದಾಖಲಾಗಿದ್ದಾರೆ. ಅಂದ್ರೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಲ್ಲೆಗೆ ನಿಖರವಾದಂತ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆದರೆ ದೂರಲ್ಲಿ ಆ ಮಹಿಳೆ ಕೊಟ್ಟಂತ ದೂರಲ್ಲಿ ಜಾತಿಯನ್ನ ಹೀಯಾಳಿಸಿ ಬೈದಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಚಿಕ್ಕ ಜೋಗಿಹಳ್ಳಿಯಲ್ಲಿ ಆದಂತ ದುರಂತ ಇದೆ. ಆಡು ಮೇಯಿಸ್ತಾ ಇದ್ದಂತ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದಂತ ಆರೋಪ. ಶಿವಮೊಗ್ಗ ಜಿಲ್ಲೆಯ ಚಿಕ್ಕ ಜೋಗಿಹಳ್ಳಿಯಲ್ಲಿ ಆದಂತಹ ದುರಂತದ ಘಟನೆಯನ್ನ ನೋಡ್ತಾ ಇದ್ದೀವಿ. ಬಟ್ಟೆ ಎಲ್ಲ ಬಿಚ್ಚಿ ಬಟ್ಟೆ ಹೋದಾಗ ಹೊಡೆದು ಮುಸುಡಿ ಎಲ್ಲ ಕಿತ್ತೋಗ ಹೊಡೆದು ಆಮೇಲೆ ಕಟ್ಟೆ ಹಾಕಬೇಕಾರ ನಾನು ಕುಪ್ಸ್ಕೊಂಡು ಓಡ್ ಬಂದೆ. ಓಡಿ ಕುಟ್ಟಿಗೆ ಅಂತ ಬರೇ ಬತ್ಲ ಹೆಂಗಿದ್ನ ಹುಟ್ಟಿದ ಮಗು ಹುಟ್ಟಿದಂಗ ಓಡಿ ಬಂದ್ ನಾನು ಕುಟ್ಟಿಗೆ ಅಂತ ಬಂದು ಮೈ ಮೇಲೆ ಬಟ್ಟೆ ಎಲ್ಲ ಬಿಚ್ಚಿ ಬಟ್ಟೆ ಹೋದಾಗ ಹೊಡೆದು ಮುಸುಡಿ ಎಲ್ಲ ಕಿತ್ತೋಗ ಹೊಡೆದು ಆಮೇಲೆ ಕಟ್ಟೆ ಹಾಕಬೇಕಾರ ನಾನು ಕುಪ್ಸ್ಕೊಂಡು ಓಡ್ ಬಂದೆ. ಓಡಿ ಕುಟ್ಟಿಗೆ ಅಂತ ಬರೇ ಬತ್ಲ ಹೆಂಗಿದ್ನ ಹುಟ್ಟಿದ ಮಗು ಹುಟ್ಟಿದಂಗ ಓಡಿ ಬಂದ್ ನಾನು ಕುಟ್ಟಿಗೆ ಅಂತ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ವಿನಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಆ ಮಹಿಳೆ ಇಷ್ಟು ಓಪನ್ ಆಗಿ ಎಲ್ಲವನ್ನ ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವುದೋ ಹಳೆ ವೈಷಮ್ಯದ ಗಲಾಟೆನ ಇದು, ಅಥವಾ ಬೇಕಂತಾನೆ ಈ ವ್ಯಕ್ತಿ ಮಾಡಿರೋದಾ? ಈ ವ್ಯಕ್ತಿ ಎಲ್ಲಿದ್ದಾನೆ? ಜೊತೆಗೆ ಈ FIR ಏನಾಗಿದೆ 25ನೇ ತಾರೀಕು, ಆ FIR ನಲ್ಲಿ ಏನೆಲ್ಲ ಇದೆ? ಜಾತಿ ವಿಚಾರ ಮಾತ್ರ ಉಲ್ಲೇಖ ಮಾಡಿರೋದಾ ಇವರು? ಅರುಣ್ ಏನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ನಡೆದಂತ 23ನೇ ತಾರೀಕು ನಡೆದಂತ ಘಟನೆ ಈಗ ಬಹಳಷ್ಟು ಚರ್ಚೆಗೆ ಒಳಗಾಗಿದೆ. ಯಾಕಂದ್ರೆ ಈ ಏನು ಜಾತಿ ವ್ಯವಸ್ಥೆಯನ್ನ ನಿಂದಿಸುವಂತ ಕೆಲಸ ಇಲ್ಲಿ ಆಗಿದೆ. ಅದರ ಜೊತೆಗೆ ಏನು ಮಹಿಳೆಯನ್ನ ಆಡು ಮೇಯಿಸಲು ಬಂದಂತ ಮಹಿಳೆಯನ್ನ ಏನು ವಿವಸ್ತ್ರಗೊಳಿಸಿ ಆಕೆಗೆ ಹಲ್ಲೆ ಮಾಡಿ ಆದ ನಂತರ ಆಕೆಯನ್ನ ಬಟ್ಟೆ ಇಲ್ಲದೆ 1 ಕಿಲೋಮೀಟರ್ ವರೆಗೂ ಓಡಿ ಹೋಗುವಂತೆ ಮಾಡಿರುವಂತ ಪ್ರಕರಣ ಈಗ ಒಂದು ಬೆಳಕಿಗೆ ಬರ್ತಾ ಇರೋದು. ಇದೇ ಸಂಬಂಧ ಈಗ ಏನು ಶಿಕಾರಿಪುರ ಗ್ರಾಮಾಂತರ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ಈಗ ತನಿಖೆಯನ್ನು ಕೂಡ ನಡೆಸಲಾಗಿದೆ. ಅರುಣ್ ಎಂಬ ವ್ಯಕ್ತಿಯಿಂದ ಈ ಘಟನೆ ಏನು ಆರೋಪ ಏನು ಈ ರೀತಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅರುಣ್ ಅವರು ಏನು ಅವರ ತೋಟಕ್ಕೆ ಬಂದಂತಹ ಏನು ಆಡು ಮೇಯಿಸಲು ಬಂದಂತಹ ಸರೋಜಮ್ಮ ಏನಿದ್ದಾರೆ ಆಕೆಯನ್ನ ಬೈದು ಹೀಯಾಳಿಸಿ ಆಕೆ ಜೊತೆಗೆ ಒಂದಿಷ್ಟು ಕೆಟ್ಟ ಮಾತುಗಳಿಂದ ಬೈದು ಜೊತೆಗೆ ಬಟ್ಟೆಯನ್ನ ಹರಿದು ಹಾಕುವಂತ ಕೆಲಸ ಮಾಡಿದ್ದಾರೆ ಎಂಬ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಈ ಪ್ರಕರಣ ಏನು ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಅದರ ಜೊತೆಗೆ ಈ ಏನು ಹಿಂದೆ ಕೂಡ ಈ ಜಾಗದಲ್ಲಿ ವಿನಯ್ ಹಾಗೆ ಸಂಪರ್ಕದಲ್ಲಿ ಮಾತಾಡಿಸ್ತೇನೆ ನಿಮ್ಮನ್ನ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಕೊರಚ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದೇಶ್ ಮಾದಾಪುರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಆಕ್ಚುಲಿ ಏನಾಯ್ತು ಸರ್ ಘಟನೆ ಇದು? ಆತ ಮಾಡಿರೋದು ನಿಜಾನೇ ಆಗಿದ್ರೆ ಕ್ರಮ ಆಗ್ಲೇಬೇಕು ಅವನ ವಿರುದ್ಧ? ಸರ್ ವ್ಯವಸ್ಥೆ ಹೆಂಗಾಗಿದೆ ಅಂತ ಹೇಳಿದ್ರೆ 23ನೇ ತಾರೀಕು ಒಮ್ಮ ಯಥ ರೀತಿ ಕುರಿ ಮೇಯಿಸ್ಲಿಕ್ಕೆ ಅಂತ ಹೇಳಿ ಹೋಗುತ್ತೆ. ಓಕೆ. ಆ ಸಂದರ್ಭದಲ್ಲಿ ಕುರಿ 10 ಕುರಿನ ಬೇರೆ ಅರುಣನ ತೋಟಕ್ಕೆ ಹೋಗುತ್ತೆ. ಓಕೆ. ತೋಟಕ್ಕೆ ಹೋದಾಗ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಕೊರಚ ಸೋಳೆ ಮುಂಡೆ ನೀನ್ ನನ್ನ ತೋಟಕ್ಕೆ ಹಾಕ್ಬಿಟ್ಟಿ ಅಂತ ಏಕಾಏಕಿ ಬಂದು ಒಂದು ದಾಳಿ ಮಾಡಿ ಕೂದ್ ಹಿಡ್ಕೊಂಡು ಮರಕ್ಕೆಲ್ಲ ಹೊಡೆದು ಆಕೆ ಧರಿಸಿದ್ಕಂತ ನೈಟಿನ ಎಲ್ಲ ಹರಿದು ಆ ನೈಟಿಯಲ್ಲೇ ಮರಕ್ಕೆ ಕಟ್ಟಕ್ಕೆ ಹೋಗ್ತಾನೆ.
ಮರಕ್ಕೆ ಕಟ್ಟಾಕೋ ಸಂದರ್ಭದಲ್ಲಿ ಅಮ್ಮ ತಪ್ಪಿಸ್ಕೊಂಡು 1 ಕಿಲೋಮೀಟರ್ ದೂರದಿಂದ ಊರಿಗೆ ಮುಟ್ಟ ಓಡ್ ಬರ್ತಾಳೆ. ಓಡ್ ಬಂದ ಸಂದರ್ಭದಲ್ಲಿ ಕೆಲವು ಹೆಣ್ಮಕ್ಳು ಊರಿಗೆ ಬಂದ್ಮೇಲೆ ಆ ಟವಲ್ ಒದಿಸಿ ಮತ್ತೆ ಸೀರೆ ಉಡಿಸಿ ಆಮೇಲೆ ನೈಟಿ ಹಾಕಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಹಾಸ್ಪಿಟ್ಲಿಗೆ ಕಳಿಸಿದ ಸಂದರ್ಭದಲ್ಲಿ ಪೊಲೀಸರು ಕ್ರಮ ತಗೊಳಲ್ಲ, LC ಮಾಡ್ತಾರೆ. ಯಾಕಂದ್ರೆ ಪೊಲೀಸರ ಒಂದು ಇದು ಸರ್ ಇದು, ಹೌದು. ನೀವು ಒಂದೇ ಮನೆ ಇದೆ, ಮೇಲ್ ಜಾತಿರು ಬಹಳ ಜನ ಇದ್ದಾರೆ, ನೀವು ಒಂದೇ ಮನೆ ಮತ್ತೆ ನಾವು ಹೊಡೆದು ಸಾಯಿಸ್ತಾರೆ ನಿನ್ನ ಅಂತೇಳಿ ಒಮ್ಮಗೆ ಎದುರಿಸಿ ಅವ ಸ್ಟೇಟ್ಮೆಂಟ್ ಕೊಡಕ್ ಬರಲ್ಲ. ಸ್ಟೇಟ್ಮೆಂಟ್ ತಗೊಂಡ್ರು ಕೂಡ ಓದಕ್ಕೂ ಬಿಡಲ್ಲ. ಇವರು ನಿಮ್ಮ ಸಮಾಜದವರ ಸರ್? ಗೊತ್ತಾ ನಿಮಗೆ ಇವರು, ಈ ಮಹಿಳೆ? ಗೊತ್ತು ಸರ್, ಗೊತ್ತು. ನಮ್ಮ ಸಮಾಜದ ಮಹಿಳೆ. ಓಕೆ. ಹಾ ಸರ್. ಆಮೇಲೆ ತದನಂತರದಲ್ಲಿ ನಾವು ನಮಗೆ ವಿಚಾರ ಅಕ್ಕಪಕ್ಕ ಹಳ್ಳಿಯರೆಲ್ಲ ನಮಗೆ ವಿಚಾರ ತಿಳಿಸಿದಾಗ ನಾವು ಸ್ಟೇಷನ್ ವಿಚಾರಿಸಿದಾಗ ಇಲ್ಲ ಅದೇನು ಸಿಟಿ ಕೇಸ್ ಹಾಕಿದ್ವಿ ಅಂತ ಹೇಳ್ತಾರೆ. ಅದ್ರ ನಂತರದಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಒಮ್ಮನ ಬಟ್ಟೆ ಇಲ್ದಂಗೆ 1 ಕಿಲೋಮೀಟರ್ ದೂರದಿಂದ ಬಂದಿದೆ ಅಂತ ಹೇಳಿ ವಿಚಾರ ಮಾಡಿ ನಾವು ಪೊಲೀಸರಿಗೆ ಬೈದಾಗ ಆಮೇಲೆ ತದನಂತರ DSP ಸಾಹೇಬ್ರು 7 ಗಂಟೆ ಸಾಗರಕ್ಕೆ ಹೋಗ್ತೀನಿ, ಸಾಗರದಲ್ಲಿ ಇದ್ದೀನಿ, ಈಗ 7 ಗಂಟೆಗೆ ಬಂದು ನಾವು FIR ಹಾಕ್ಕೊಡ್ತೀನಿ ಅಂತೇಳಿ ಹಾಕ್ಕೊಡ್ತಾರೆ. ಇವತ್ತಿಗೆ ಕೂಡ ಅರೆಸ್ಟ್ ಮಾಡಿದೆ ಸರ್. ಈಗ ಸಿದ್ದೇಶ್ ಅವ್ರೀಗ 25ನೇ ತಾರೀಕಿಗೆ ಕಂಪ್ಲೇಂಟ್ ಆಗಿದೆ, 23 ಘಟನೆ ಆದ್ರೂ ಕೂಡ 2 ದಿನ ಲೇಟ್ ಆಯ್ತು ಅಲ್ಲೇನೆ. ಆಮೇಲೆ ಈ ವಿಚಾರ ನಿಮ್ ಗಮನಕ್ಕೆ ಬಂದ ನಂತರದಲ್ಲಿ ಸ್ಥಳೀಯ ಶಾಸಕರ ಗಮನಕ್ಕೆ ಏನಾದ್ರೂ ಹೋಗಿದೆಯಾ ಇದು? ಯಾಕಂದ್ರೆ ದೊಡ್ಡ ವಿಚಾರ ಇದು. ದೊಡ್ಡ ವಿಚಾರ ಏನಾಗಿದೆ ಸರ್, ಈಗ ಸಣ್ಣ ಪುಟ್ಟ ಜಾತಿಗಳಿಗೆ ಚುನಾವಣೆಯಲ್ಲಿ ಬಳಸ್ಕೊಂತ ಸರ್. ಈಗ ಅಲೆಮಾರಿಗಳು ಓಟನ್ನ ಬಳಸ್ಕೊಂಡು ಅಲ್ಲ, ಶಾಸಕರ ಗಮನಕ್ಕೆ ಹೋಗಿದೆಯಾ? ಗಮನಕ್ಕೆ ಹೋಗಿದೆ, ಬಟ್ ಯಾರು ಪ್ರಸ್ತಾಪ ಮಾಡಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಓಟ್ ಅಷ್ಟೇ. ಅವ್ರ ಸತ್ರ ಬಗ್ಗೆ ವಿಚಾರ ಮಾಡದೇ ಇಲ್ಲ. ಹಾಗಾಗಿ ಈ ದೇಶದ ವ್ಯವಸ್ಥೆ ಹೆಂಗಿದೆಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭ ಮಾತ್ರ ಬಳಸ್ಕೊಂತಾರೆ. ಆದ ನಂತರದಲ್ಲಿ ಇವತ್ತಿಗೂ ಕೂಡ ಯಾವುದೇ ಪಕ್ಷ ಆಗಿರ್ಬೋದು, ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಯಾವುದೇ ಪಕ್ಷ ಆದ್ರೂ ಕೂಡ ಆ ಮಹಿಳೆಯರ ಮನೆಗೆ ಹೋಗಿ ಸಾಂತ್ವನ ಇವತ್ತಿಗೂ ಕೂಡ ಹೇಳಿಲ್ಲ. ಯಾವ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಬಂದಿದೆ ಸರ್ ಇದನ್ನ? ಸರ್ ಎಲ್ಲ ಈಗ ಅಲ್ಲಿ ಲೋಕಲ್ ಇರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಲೋಕಲ್ ಶಿಕಾರಿಪುರ MLA ವಿಜಯೇಂದ್ರ ಅವರು, ಈಗ ಅವ್ರಿಗೆ ಟಿವಿಯಲ್ಲಿ ಪೇಪರ್ ಕೂಡ ಬಂದಿದೆ. ಇವತ್ತಿಗೂ ಕೂಡ ಅವರು ಕೂಡ ಹೋಗಿ ಅವರು ಒಂದು ಮಹಿಳೆಯರ ಮನೆಗೂ ಸಾಂತ್ವನ ಕೂಡ ಹೇಳಿಲ್ಲ. ಓಕೆ ಸರಿ, ಆರೋಪಿ ಇದಾನಲ್ಲ, ಈಗ ಎಸ್ಕೇಪ್ ಆಗಿರೋ ಅರುಣ್ ಇದಾನಲ್ಲ, ಅವರ ಬ್ಯಾಕ್ ಗ್ರೌಂಡ್ ಏನು ಸರ್? ಒಂದು 24 ಎಕರೆ ತೋಟ, ಅಡಿಕೆ ತೋಟ ಇದೆ ಸರ್. ಓಕೆ, ಅಡಿಕೆ ತೋಟ ಇದೆ. ಸ್ವಲ್ಪ ರಾಜಕೀಯ ಪ್ರಭಾವಿ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ಅಟ್ರಾಸಿಟಿ ಕಾಯ್ದೆಯಲ್ಲಿ 24 ತಾಸು ಒಳಗೆ ಅವ್ನ ಅರೆಸ್ಟ್ ಮಾಡಬೇಕಂತಿದ್ದನ್ನು ಕೂಡ ಇವತ್ತಿಗೂ ಕೂಡ DSP ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇವತ್ತಿಗೂ ಕೂಡ ಅವನ್ನ ಊರೆಲ್ಲ ಏಕಾಏಕಿಯಾಗಿ ಅಡ್ಡಾಡ್ತಾನೆ. ಅದು ಇಂಚಿಂಚಿಗೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಇವತ್ತಿಗೂ ಕೂಡ ಅರೆಸ್ಟ್ ಮಾಡದೇ ಇಲ್ಲ. ಯಾಕಂದ್ರೆ ಅವ್ರು ಮೇಲ್ಜಾತಿ ವರ್ಗ ಇರೋದ್ರಿಂದ, ರಾಜಕೀಯ ಪ್ರಭಾವ ಇರೋದ್ರಿಂದ ಇವತ್ತಿಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡದೇ ಇಲ್ಲ. ಈಗ ಏನೇನು ಕ್ರಮ ಆಗಿದೆ ಸರ್? ಈ ಪೊಲೀಸ್ ಅವರು ಏನ್ ಹೇಳ್ತಾ ಇದ್ದಾರೆ? ಪೊಲೀಸ್ನವರು ನಾವು ಒತ್ತಾಯ ಪೂರ್ವಕವಾಗಿ ಅದನ್ನ FIR ಹಾಕಿ ಸರ್. ಅವರು ಇಂಡಿವಿಜುವಲ್ ಆಗಿ ಸುಮೋಟೋ ಕೇಸ್ ತರ ಏನು ಮಾಡಿಲ್ಲ. ನಾವು ಸಂಘಟನೆಯವರು, ನಮ್ಮ ಸಮಾಜ ಸಂಘಟನೆಯವರು ಹೋಗಿ ಅವರಿಗೆ ಮನವರಿಕೆ ಮಾಡಿ ಕೊಟ್ಟ ಮೇಲೆ ಅವ್ರು FIR ಕೊಟ್ಟರು. LC ಮಾಡಿದ್ರು ಸರ್ ಅವರು ಮುಂಚೆ. ಮೇಡಮ್ ಒಂದೇ ಮನೆ ಇದೆ ನಿಮ್ದು, ಹೊರ ಸಾಯಿಸ್ಬಿಡ್ತಾರೆ, ಸುಮ್ಮನೆ ನೀವು ಪಿಟಿ ಕೇಸ್ ತರ ಹಾಕಿದ್ವಿ, ಹೋಗಿ ಅಲ್ಲಿ ಜೀವನ ಮಾಡ್ಕ ಅಂತ ಹೇಳಿದ್ರು. ಆಮೇಲೆ ಅಮ್ಮ ನೋಡ್ರಿ, ನಮ್ಮ ಸಮಾಜದ ಇವತ್ತಿಗೂ ಕೂಡ ಅಲೆಮಾರಿಯರು ಈ ತರ ಬಂದ್ರೆ ನಮ್ಗೆ ಖುಷಿ ಆಯ್ತು. 1 ಕೋಟಿ ಆಮೇಲೆ ಆ ಅಮ್ಮಗೆ ಕೂಡ ನಿನಗೆ ಒಂದು 10 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಕೂಡ ಆಮೇಶ ಹೊಟ್ಟಿದ್ದಾರೆ. ಓಕೆ, ಇವರೇ 1 ಕೋಟಿ ದುಡ್ಡು ಕೊಟ್ಟರು ಕೂಡ ನಾನು ಬರಲ್ಲ, ಯಾಕಂದ್ರೆ ನಮ್ಮ ಸಮಾಜ ನನ್ನ ಬೆಂಬಲಕ್ಕೆ ನಿಂತಿದೆ. ಹಂಗಾಗಿ ನನ್ನ ದುಡ್ಡು ಅವಶ್ಯಕತೆ ಇಲ್ಲ, ನಂದು 50 ಕುರಿ ಮೇಸ್ಕಂತ ಜೀವನ ಮಾಡ್ತಾ ಇದ್ದೀನಿ, ನಾನು PUC ಓದಿದ್ದೀನಿ, ನಾನು ಎಜುಕೇಟೆಡ್ ಅಂತೇಳಿ ಅಮ್ಮ ಸ್ಪಷ್ಟ ನೀಡಿದ ಮೇಲೆ ಹೋಗಿದ್ದಾರೆ. ಯಾರು ಆಮಿಷ ಒಡ್ಡಿದ್ದು? ಯಾರು? ಅಲ್ಲಿ ಲೋಕಲ್ ಇರ್ತಕ್ಕಂಥ ಜನ ಸರ್, ಅವ್ರು ಯಾರೋ ಕಳಿಸಿರ್ಬೋದು. ಹಾ ಸರ್. ಸರ್ ವಾಟ್ ನೆಕ್ಸ್ಟ್? ಈಗ ಏನು ಪ್ರತಿಭಟನೆ ಮಾಡ್ತೀರಾ, ಹೇಗೆ, ಏನು ಮುಂದಿನ ಕತೆ? ಸೋಮವಾರ ಪ್ರತಿಭಟನೆ ಸರ್, ಬೃಹತ್ ಪ್ರತಿಭಟನೆ. ಅಂಬೇಡ್ಕರ್ ಸರ್ಕಲ್ನಿಂದ ತಹಶೀಲ್ದಾರ್ ಆಫೀಸ್ ವರೆಗೂ ಬೃಹತ್ ಪ್ರತಿಭಟನೆ. ಪೊಲೀಸರ ನಿರ್ಲಕ್ಷ್ಯತನದಿಂದ ಮತ್ತೆ ಅಮ್ಮಗೆ ಪರಿಹಾರ ಕೂಡ ಕೊಡಬೇಕು ಅಂತೇಳಿ ಕೂಡ ನಾವು ಈಗ ಪ್ರತಿಭಟನೆ ಹಮ್ಮಿಕೊಂಡಿವಿ ಸರ್. ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.